ರುಚಿಯಾದ ಪಾನ್ಕಿ ಇವತ್ತಿನ ರೆಸಿಪಿ. ತೆಳುವಾಗಿರುವಂತಹ ಈ ಪಾನ್ಕಿ ರುಚಿಯಾಗಿರ್ತದೆ. ಹೆಚ್ಚೇನು ಸಾಮಗ್ರಿಗಳಿಲ್ಲದೆ ಮನೆಯಲ್ಲಿ ಇರುವಂಥ ಸಾಮಗ್ರಿ ಬಳಸಿ ಮಾಡಬಹುದಾದಂತಹ ರೆಸಿಪಿ ಇದು. ನಮಸ್ತೆ ಫ್ರೆಂಡ್ಸ್, ಗುಡ್ ಫುಡ್ ಲ್ಯಾಂಡ್ ಚಾನಲ್ಗೆ ನಿಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಇಲ್ಲಿ 2 ಕಾಯಿಮೆಣಸು ತೆಗೆದುಕೊಂಡಿದ್ದೇನೆ. ಇದನ್ನು ಚೆನ್ನಾಗಿ ಜಜ್ಜಿ ಪುಡಿ ಮಾಡಿ ಇಡುವ. ಇದನ್ನು ಅದರ ಜೊತೆ ಒಂದು ದೊಡ್ಡ ತುಂಡು ಶುಂಠಿ, ಅದನ್ನು ಅಷ್ಟೇ ಜಜ್ಜಿ ರೆಡಿ ಮಾಡಿ ಇಡುವ. ಇದೆಲ್ಲವನ್ನು ಅದಕ್ಕೆ ಹಾಕಲಿಕ್ಕಿದೆ ಹಿಟ್ಟಿಗೆ. ಇಲ್ಲಿ ನಾನು 2 ಕಪ್ಪಿನಷ್ಟು ಅಕ್ಕಿ ಹಿಟ್ಟು ತೆಗೆದುಕೊಂಡಿದ್ದೇನೆ. ಯಾವ ಕಪ್ ಉಪಯೋಗಿಸ್ತೀರಿ ಎಲ್ಲದಕ್ಕೂ ಅಳತೆಗೂ ಅದನ್ನೇ ಉಪಯೋಗಿಸಬೇಕು. ಅದಕ್ಕೆ ಸ್ವಲ್ಪ ಒಂದು ಅರ್ಧ ಚಮಚದಷ್ಟು ಅರಸಿನ ಪುಡಿ, ಸ್ವಲ್ಪ ಬಣ್ಣ ಚೆನ್ನಾಗಿ ಕಾಣ್ತದೆ ಅದಕ್ಕೋಸ್ಕರ. ಸ್ವಲ್ಪ ಹಿಂಗು, ಒಂದು ಸಾಧಾರಣ ಒಂದು 1/4 ಚಮಚಕ್ಕಿಂತ ಸ್ವಲ್ಪ ಜಾಸ್ತಿ, ಒಂದು 3 ಟೇಬಲ್ ಸ್ಪೂನ್ನಷ್ಟು ಸಣ್ಣಗೆ ಕಟ್ ಮಾಡಿದ ಕೊತ್ತಂಬರಿ ಸೊಪ್ಪು. ನೋಡಿ, ಇದು ಜಜ್ಜಿದ ಕಾಯಿಮೆಣಸು, ಇದು ಜಜ್ಜಿದ ಶುಂಠಿ ಕ್ರಷ್ ಮಾಡಿದ, ಇದನ್ನು ಸಹ ಹಾಕಿದ್ದೇನೆ. ಇದೆಲ್ಲ ಒಂದೊಂದು ಚಮಚದಷ್ಟು ಇದೆ. ಖಾರ ನೋಡಿಕೊಂಡು ಕಾಯಿಮೆಣಸು ಹಾಕ್ಕೊಳ್ಬೋದು. ಈಗ ಇದಕ್ಕೆ 1 ಕಪ್ಪಿನಷ್ಟು ಮೊಸರು ಹಾಕಲಿಕ್ಕುಂಟು, ದಪ್ಪ ಮೊಸರು. ಸರಿ 2 ಕಪ್ಪಿಗೆ 1 ಕಪ್ಪಿನಷ್ಟು ಮೊಸರು ಬೇಕಾಗ್ತದೆ. 2 ಟೇಬಲ್ ಸ್ಪೂನ್ನಷ್ಟು ತುಪ್ಪ ಹಾಕಲೇಬೇಕು. ಹಾಕಿದ್ರೇ ರುಚಿಯಾಗಿ ಬರುವುದಿದು, ಇಲ್ಲಾಂದರೆ ಅಷ್ಟು ಚೆನ್ನಾಗಿ ಬರುವುದಿಲ್ಲ. ರುಚಿಗೆ ತಕ್ಕಷ್ಟು ಉಪ್ಪು. ಈಗ 1.5 ಲೋಟದಷ್ಟು ನಾನು ನೀರು ಹಾಕಿ ಒಂದು ಸಲ ಮಿಕ್ಸ್ ಮಾಡ್ತೇನೆ. ನಂತರ ನೋಡಿ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡಿರ್ಬೋದು. ಇದೊಂದು ರೋಸ್ಟೆಡ್ ಜೀರಾ ಪೌಡರ್, ಒಂದು ಅರ್ಧ ಚಮಚ ಸಣ್ಣಗೆ, ಭಾರಿ ಒಳ್ಳೆ ಪರಿಮಳ ಮತ್ತು ರುಚಿ ಕೊಡ್ತದೆ ಇದು ಸಹ. ಈಗ ನೋಡಿ 1.5 ಕಪ್ಪಿನಷ್ಟು ಮೊದಲು ನಾನೀಗ ನೀರು ಹಾಕಿದ್ದೇನೆ. ಒಂದು ಸಲ ಈ ರೀತಿ ಮಿಕ್ಸ್ ಮಾಡುವ. ನಂತರ ನೋಡಿ ನೀರು ಹಾಕ್ಕೊಂಡ್ರೆ ಆಯಿತು. ಚೆನ್ನಾಗಿ ಒಂದು ಸಲ ಮಿಕ್ಸ್ ಆಗಲಿ ಇದು. ಈಗ ನಾನು ಪುನಃ 1 ಲೋಟದಷ್ಟು ನೀರನ್ನು ಹಾಕ್ತೇನೆ. ನೋಡಿ, ಚೆನ್ನಾಗಿ, ಇದು ತುಂಬ ದಪ್ಪ ಸಹ ಇರಬಾರ್ದು, ತುಂಬ ತೆಳು ಸಹ ಇರಬಾರ್ದು. ಅಂದರೆ ನೀರು ದೋಸೆಗೆ ಹೇಗೆ ತೆಳು ಮಾಡ್ತೇವೆ ಆ ರೀತಿ ಇರಬಾರ್ದು. ನಾವು ಬಾಳೆ ಎಲೆಯಲ್ಲಿ ಹಾಕೋದ್ರಿಂದ ಬಾಳೆ ಎಲೆಯಲ್ಲಿ ನಿಲ್ಲುವ ಹಾಗೆ ಇರಬೇಕಿದು. ದಪ್ಪ ಸಹ ಅಲ್ಲ, ತುಂಬ ತೆಳು ಸಹ ಅಲ್ಲ, ಆ ರೀತಿ. ನೋಡಿ, ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಸ್ವಲ್ಪ ಹೊತ್ತು ಈ ರೀತಿ ಬೀಟ್ ಮಾಡಬೇಕು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಅರ್ಧ ಗಂಟೆ ಪಕ್ಕಕ್ಕಿಡುವ. ಅಷ್ಟೊತ್ತಿಗೆ ಮತ್ತೆ ನಾವು ಚಟ್ನಿಗೆ ರೆಡಿ ಮಾಡುವ. ಉಪ್ಪು ಎಷ್ಟು ಬೇಕು ನೋಡಿ ಹಾಕ್ಕೊಳ್ಬೋದು. ಟ್ರೆಡಿಷ್ನಲ್ ಇದು ಪಾನ್ಕಿ ರೆಸಿಪಿ, ರುಚಿಯಾಗಿ ಬರ್ತದೆ. ಒಂದು ಸಲ ಟ್ರೈ ಮಾಡುವ ಅಂತ ನೋಡಿದೆ, ತುಂಬ ಚೆನ್ನಾಗಿ ಬಂತು. ನೋಡಿದ್ರಲ್ಲ ಹಿಟ್ಟು ಎಷ್ಟು ತೆಳುವಾಗಿದೆ ಎಂದು. ಒಂದು ಅರ್ಧ ಗಂಟೆ ಇಡುವ. ನೋಡಿ, ಈ ರೀತಿ ಬಾಳೆ ಎಲೆಯನ್ನು ನಾನಿಲ್ಲಿ ತೆಗೆದುಕೊಂಡಿದ್ದೇನೆ. ಉದ್ದಕ್ಕೆ ಸಹ ಇಡ್ಬೋದು, ಅಥವಾ ಈ ರೀತಿ ರೌಂಡಾಗಿ ಕಟ್ ಮಾಡಿ ಸಹ ಮಾಡ್ಬೋದು. ಈ ರೀತಿ ಕಟ್ ಮಾಡಿದರೆ ರೌಂಡ್ ಶೇಪ್ ಚೆನ್ನಾಗಿ ಬರ್ತದೆ. ಅದಕ್ಕೋಸ್ಕರ ಈ ರೀತಿ ರೌಂಡ್ ಕಟ್ ಮಾಡಿ ಇಟ್ಟಿದ್ದೇನೆ ನಾನು. ನೋಡಿ, ಅರ್ಧ ಗಂಟೆ ನಂತರ ಇದನ್ನು ಇನ್ನೊಂದು ಸಲ ಈ ರೀತಿ ಮಿಕ್ಸ್ ಮಾಡುವ. ಸ್ವಲ್ಪ ದಪ್ಪ ಅನಿಸಿದರೆ ನೀರು ಹಾಕ್ಕೊಳ್ಬೋದು, ಆದರೆ ಇದಕ್ಕೆ ನೀರು ಬೇಡ, ಸರಿ ಇದೆ ಇದು. ಬಾಳೆ ಎಲೆಗೆ ಹಾಕಿದ ಕೂಡಲೇ ಅದರಷ್ಟಕ್ಕೆ ಸ್ವಲ್ಪ ಅದು ಹರಡಬೇಕು. ಈಗ ಚಟ್ನಿ ಮಾಡುವ. 1 ಕಪ್ಪು ಫ್ರೆಶ್ ತೆಂಗಿನ ತುರಿ, 3 ಟೇಬಲ್ ಸ್ಪೂನ್ನಷ್ಟು ಹುರಿದ ಗಡಲೆ, ದೊಡ್ಡ ತುಂಡು ಶುಂಠಿ ಮತ್ತು ಖಾರಕ್ಕೆ ನೋಡಿ ಕಾಯಿಮೆಣಸು, ಒಂದು 6-7 ಪುದೀನ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಉಪ್ಪು ರುಚಿಗೆ, ಮತ್ತು ಸ್ವಲ್ಪ ಮೊಸರು, ಒಂದು 3 ಟೇಬಲ್ ಸ್ಪೂನ್ನಷ್ಟು ಮೊಸರು ಹಾಕಿ ಒಂದು ಸಲ ಗ್ರೈಂಡ್ ಮಾಡುವ. ನಂತರ ನೀರು ನೋಡಿ ಹಾಕ್ಕೊಂಡು ಗ್ರೈಂಡ್ ಮಾಡಿದರೆ ಚಟ್ನಿ ರೆಡಿ ಆಯಿತು. ತುಂಬ ರುಚಿಯಾಗಿ ಬರ್ತದೆ ಈ ಚಟ್ನಿ. ಇದಕ್ಕೆ, ಈ ಪಾನ್ಕಿಗೆ ಚಟ್ನಿ ರೆಡಿ ಆಯಿತು. ನೀವಿನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಇಷ್ಟ ಆದರೆ ಲೈಕ್ ಬಟನನ್ನು ಪ್ರೆಸ್ ಮಾಡಿ ಮತ್ತು ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಮಾಡೋದನ್ನು ಮರಿಬೇಡಿ. ಇದಕ್ಕೆ ಸ್ವಲ್ಪ ನಾನು ಎಣ್ಣೆ ಹಚ್ತಾ ಇದ್ದೇನೆ. ಎಣ್ಣೆ ಹಚ್ಚದಿದ್ದರೂ ಎಲೆಯಲ್ಲಿ ಚೆನ್ನಾಗಿ ಬಿಡ್ತದೆ ಅದು, ಆದರೂ ಸಹ ಸ್ವಲ್ಪ ಎಣ್ಣೆ ಹಚ್ಚಿದ್ದೇನೆ. ನೋಡಿ, ಈ ರೀತಿ ಹಾಕಿ ಸ್ವಲ್ಪ ಇದನ್ನು ಈ ರೀತಿ ಸ್ಪ್ರೆಡ್ ಮಾಡಿದರೆ ಆಯಿತು. ದಪ್ಪ ಇರಬಾರ್ದು, ಸ್ವಲ್ಪ ತೆಳುವೇ ಇರಬೇಕಿದು. ತೆಳು ಇದ್ದರೆ ತಿನ್ನಲಿಕ್ಕೆ ರುಚಿಯಾಗಿ ಬರ್ತದೆ. ಈ ರೀತಿ ಮಾಡಿ ಇನ್ನೊಂದು ಬಾಳೆ ಎಲೆಯಿಂದ ಇದನ್ನು ಈ ರೀತಿ ಮುಚ್ಚಬೇಕು. ಮೆಲ್ಲ ಉರಿಯಲ್ಲಿ ಇದನ್ನು ಬೇಯಿಸಬೇಕು. ಬೇಗ ಬೇಯ್ತದೆ, ತೆಳುವಾಗಿ ಉಂಟು. ನೋಡಿ, ಈ ರೀತಿ ಎಲೆ ಬಾಡಿದಾಗ ಮಗುಚಿ ಹಾಕಿದರೆ ಆಯಿತು. ನೋಡಿ, ಬೇಗ ಆಗ್ತದೆ ಇದು, ತುಂಬ ಟೈಮ್ ಏನು ತೆಗೆದುಕೊಳ್ಳೋದಿಲ್ಲ. ತುಂಬ ರುಚಿಯಾಗಿ ಬರುವಂಥ ಈ ಪಾನ್ಕಿಯನ್ನು ಒಮ್ಮೆ ಟ್ರೈ ಮಾಡಿ ನೋಡಿ. ಒಂದು ಪಾನ್ಕಿ ರೆಡಿ ಆಯಿತು. ನೋಡಿ, ಬಾಳೆ ಎಲೆಯಲ್ಲಿ ಎಣ್ಣೆ ಹಾಕಿದ್ರಿಂದ ಇಷ್ಟು ಚೆನ್ನಾಗಿ ಬರ್ತಾ ಇದೆ. ಇನ್ನೊಂದನ್ನು ಇದೇ ರೀತಿ ನಾನು ಮಾಡಿ ತೋರಿಸ್ತಾ ಇದ್ದೇನೆ ನಿಮಗೆ. ನೋಡಿ, ಇದೇ ರೀತಿ ಸ್ವಲ್ಪ ತೆಳುವಾಗಿದ್ದನ್ನು ಈ ರೀತಿ ಸ್ಪ್ರೆಡ್ ಮಾಡಬೇಕು. ನೋಡಿ, ತೆಳು ಇರಬೇಕಿದು, ದಪ್ಪ ಇದ್ದಷ್ಟು ಚೆನ್ನಾಗಿ ಬರೋದಿಲ್ಲ. ತೆಳುವಾದ್ರೇ ರುಚಿಯಾಗೋದು. ಇದರ ಮೇಲೆ ಇನ್ನೊಂದು ಬಾಳೆ ಎಲೆ ಹರಡಿ ತೆಗೆದ್ರೆ ಇನ್ನೊಂದು ಪಾನ್ಕಿ ರೆಡಿ ಆಗ್ತದೆ. ಸುಮಾರು ಟೈಮ್ ಏನು ತೆಗೆದುಕೊಳ್ಳೋದಿಲ್ಲ ಇದು.
ಬೇಗನೆ ಆಗ್ತದೆ. ಈಗ ನೋಡಿ, ಈ ರೀತಿ ಉದ್ದ ಬಾಳೆ ಎಲೆ ಇಟ್ಟು ಸಹ ಮಾಡ್ಬೋದು. ಇದನ್ನು ಬಾಳೆ ಎಲೆಯಲ್ಲೇ ಮಾಡುವಂಥ ರೆಸಿಪಿ ಇದು. ಖಾಲಿ ಕವಲಿಗೆ ಹಾಕಿ ಮಾಡಲಿಕ್ಕೆ ಅಷ್ಟು ಚೆನ್ನಾಗಿ ಬರೋದಿಲ್ಲ. ನೋಡಿ, ಇದೇ ರೀತಿ ಮಾಡಿದರೆ ಪಾನ್ಕಿ ರೆಡಿ ಆಗ್ತದೆ. ಇದಕ್ಕೆ ಅಷ್ಟೇ ಮೇಲೆ ಒಂದು ಬಾಳೆ ಎಲೆ ಇಟ್ಟು ಒಂದು ಕಡೆ ಬೇಯಿಸಿದ ನಂತರ ಇನ್ನೊಂದು ಕಡೆ ತಿರುಗಿಸಿ ಹಾಕಿ ನೋಡಿ, ಈ ರೀತಿ ಬಾಳೆ ಎಲೆ ಸುಟ್ಟದ್ದು ಕಾಣ್ತದೆ ನೋಡಿ, ಆವಾಗ ಬೆಂದಿದೆ ಎಂದು ಅರ್ಥ. ಇದು ನೋಡಿದ್ರಲ್ಲ. ಹಾಗಾದರೆ ನಾಳೆ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿ ಆಗ್ತೇನೆ. ಧನ್ಯವಾದ.